ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಪಾಟೀಲ್. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ಇವತ್ತು ನಾನು 7ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಭಾಗ 2ರಿಂದ 5ನೇ ಪಾಠವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಯಾವುದದು 5ನೇ ಪಾಠ ಅಂದರೆ ಸ್ವಾತಂತ್ರ್ಯ ಹೋರಾಟಗಳು. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ಸಹ ನಿಮಗೆ ಅಲ್ಲಿ ದೊರೆಯುತ್ತೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಹೀಗಿದೆ. ಎಲ್ಲ NCERT ವಿಡಿಯೋಗಳು, ಇನ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ DSERT ವಿಡಿಯೋಗಳು, ನಾನು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮಲ್ಲಿ ಪಾಠ ಮಾಡ್ತಿದ್ದೀನಿ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು, ಇನ್ನು ಆಲ್ ಸಬ್ಜೆಕ್ಟ್ಸ್, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ನಾನಿವತ್ತು ಮಾಡ್ತಿರುವಂತಹ ಪಾಠ 5 ಸ್ವಾತಂತ್ರ್ಯ ಹೋರಾಟಗಳು. ಸ್ವಾತಂತ್ರ್ಯ ಹೋರಾಟಗಳು ಅಂದ್ರೇ ನಮ್ಮ ಮೈ ಜುಮ್ ಅನ್ನತ್ತೆ. ಭಾರತೀಯರು ಬ್ರಿಟಿಷರ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದ್ರು. ಮೊದಲನೇದಾಗಿ ದಂಗೆ ಎದ್ರು, ನಂತರ ಸ್ವಾತಂತ್ರ್ಯ ಹೋರಾಟಗಳನ್ನು ಮಾಡಿದ್ರು. ಗಾಂಧೀಜಿಯವರಿಂದ ಸತ್ಯಾಗ್ರಹಗಳು ನಡೆದವು. ಅವೆಲ್ಲವುಗಳ ಕಾರಣದಿಂದಾಗಿ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂತು. ಬ್ರಿಟಿಷರಿಂದ ನಾವು ನಮ್ಮ ದೇಶವನ್ನು ಕಾಪಾಡಿಕೊಂಡ್ವಿ. ಭಾರತೀಯರು ತಮ್ಮ ಸ್ವತಂತ್ರಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ರು. ಭಾರತೀಯ ಇತಿಹಾಸದಲ್ಲಿ ಇದಂತೂ ಮಹತ್ವದ ಮೈಲಿಗಲ್ಲು. ಭಾರತದಲ್ಲಿ ಪೋರ್ಚುಗೀಸರಾಗಲಿ, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಇವರು ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಬಂದರು. ವ್ಯಾಪಾರಕ್ಕೆ ಬಂದು ಇಲ್ಲಿ ನೆಲೆಯನ್ನು ಕಂಡುಕೊಂಡು ಸಾಮ್ರಾಜ್ಯಶಾಹಿ ಧೋರಣೆಯ ಮೂಲಕ ನಮ್ಮ ಸಾಮ್ರಾಜ್ಯವನ್ನು ಅವರು ಆಳೋಕ್ಕೆ ಶುರು ಮಾಡಿದರು. ಭಾರತೀಯರನ್ನು ನಿರಂತರವಾಗಿ ಶೋಷಣೆಗೆ ಒಳಪಡಿಸಿದ್ರು. ಅವರ ಆಕ್ರಮಣಕಾರಿ ನೀತಿ, ಅನ್ಯಾಯ, ಆರ್ಥಿಕ ಶೋಷಣೆಯ ವಿರುದ್ಧವಾಗಿ ಭಾರತೀಯರು ತೊಡೆತಟ್ಟಿ ನಿಂತರು. ಬ್ರಿಟಿಷರನ್ನು ಭಾರತದಿಂದ ಹೊರ ಹಾಕಬೇಕು ಅನ್ನುವಂತಹ ಪಣವನ್ನು ತೊಟ್ಟರು. ಹೋರಾಟಕ್ಕೆ ಅಣಿಯಾದರು. ಸ್ವತಂತ್ರ ಹೋರಾಟಗಳು ಹಂತ ಹಂತವಾಗಿ ನಡೆದವು. ಮೊದಲನೇದಾಗಿ ಭಾರತೀಯರು ಬ್ರಿಟಿಷರ ನೀತಿಯ ವಿರುದ್ಧ ದಂಗೆ ಎದ್ರು, ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡಿದ್ರು. ಆ ಹೋರಾಟಗಳ ಹಂತ ಹಂತವಾದ ಪರಿಕಲ್ಪನೆಯು ಈ ಪಾಠದಿಂದ ನಮಗೆ ದೊರೆಯುತ್ತೆ. ಈ ಪಾಠದಿಂದ ನಾವು ಆರಂಭಿಕ ಪ್ರತಿಭಟನೆಗಳನ್ನು, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು, ಅದರಿಂದಾದಂತಹ ಪರಿಣಾಮಗಳು, ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ನಾಯಕರು, ಅವರ ಹೋರಾಟಗಳು, ಹಾಗೆ ನಂತರ ಬಂದಂತಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತಹ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳ ತಾತ್ವಿಕ ನಿಲುವು ಮತ್ತು ಅವರು ಅನುಸರಿಸುತ್ತಿದ್ದಂತಹ ನೀತಿಗಳನ್ನು ಸಹ ನಾವು ಈ ಪಾಠದಿಂದ ಕಲಿತೀವಿ. ಹಾಗೆ ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರು ಪ್ರಯೋಗಿಸಿದಂತಹ ಸತ್ಯಾಗ್ರಹ ಮತ್ತು ಅಹಿಂಸಾ ನೀತಿಯನ್ನು ಸಹ ನಾವು ಈ ಪಾಠದಿಂದ ಕಲಿತೀವಿ. ಇನ್ನು ಪಾಠಕ್ಕೆ ಬರೋಣ. ಬ್ರಿಟಿಷರ ವಿರುದ್ಧದ ಆರಂಭಿಕ ಪ್ರತಿಭಟನೆಗಳು. ಭಾರತೀಯರು ಸಡನ್ನಾಗಿ ಒಮ್ಮೆಲೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಲಿಲ್ಲ. ಹಲವಾರು ಶೋಷಣೆಗಳನ್ನು ಸಹಿಸಿಕೊಂಡ್ರು. ಅವರಿಗೆ ಒಂದು ಕಿಡಿ ಸಾಕಾಗಿತ್ತು, ಕಿಚ್ಚು ಹಚ್ಚೋದಕ್ಕೆ ಒಂದು ಕಿಡಿ ಸಾಕಾಗಿತ್ತು. ಹೀಗೆ ಸಣ್ಣದಾಗಿ ಅವರು ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಬ್ರಿಟಿಷರ ಪ್ರಾಬಲ್ಯದ ವಿರುದ್ಧ ಭಾರತೀಯರು ಪ್ರತಿಭಟನೆಯನ್ನು ಮಾಡ್ತಾರೆ. ಬಂಗಾಳದ ನವಾಬನಾದಂತಹ ಮೀರ್ ಜಾಫರನ್ನು ಬ್ರಿಟಿಷರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಅವನು ವಿಫಲನಾಗಿದ್ದರಿಂದ ಅವನನ್ನು ಅಧಿಕಾರದಿಂದ ವಜಾಗೊಳಿಸಿ ಆತನ ಅಳಿಯನಾದಂತಹ ಮೀರ್ ಕಾಸಿಂನನ್ನು ತಾತ್ಕಾಲಿಕ ಅಧಿಕಾರದ ಆಸೆಯನ್ನು ತೋರಿಸಿ ವಂಚಿಸ್ತಾರೆ. ಅಲ್ಲದೆ ಸಾಮಾನ್ಯ ಶಕೆ 1767ರಿಂದ 1799ರವರೆಗೆ, ಸಾಮಾನ್ಯ ಶಕೆ 1767ರಿಂದ 1799ರವರೆಗೆ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಹಾಗೆ ಸಾಮಾನ್ಯ ಶಕೆ 1775ರಿಂದ ಸಾಮಾನ್ಯ ಶಕೆ 1818ರವರೆಗೆ ಆಂಗ್ಲೋ ಮರಾಠ ಯುದ್ಧಗಳು ನಡೀತವೆ. ಬ್ರಿಟಿಷರು ಸಿಖ್ಖರು, ಅಫ್ಘನ್ನರು, ನೇಪಾಳಿಯರು, ಬರ್ಮಿಯರ ಮೇಲೆ ಯುದ್ಧಗಳನ್ನು ಮಾಡಿ ಭಾರತೀಯ ಉಪಖಂಡದ ಮೇಲೆ ತಮ್ಮ ರಾಜಕೀಯ ಪ್ರಭುತ್ವವನ್ನು ಸಾಧಿಸ್ತಾರೆ. ಕರ್ನಾಟಕದಲ್ಲೂ ಸಹ ಅವರ ವಿರುದ್ಧವಾಗಿ ಹೋರಾಟಗಳು ನಡೀತವೆ. ಅವು ಹೀಗಿವೆ. ಮೊದಲದಾಗಿ ಸಾಮಾನ್ಯ ಶಕೆ 1800ರಲ್ಲಿ ದೋಂಡಿಯಾ ವಾಘ್ ಅನ್ನುವಂಥವರು
ಬ್ರಿಟಿಷರ ವಿರುದ್ಧ ದಂಗೆಯನ್ನು ಏಳ್ತಾರೆ. ಆದರೆ ಏನು ಮಾಡ್ತಾರೆ, ಬ್ರಿಟಿಷರು ಮರಾಠ ಮತ್ತು ನಿಜಾಮರ ಸಹಾಯದಿಂದ ಇವನನ್ನು ಕೊಲೆಗೈತಾರೆ. ಯಾರು? ಆರ್ಥರ್ ವೆಲ್ಲೆಸ್ಲಿ ಅನ್ನುವಂಥವರು ಕೋನ್ಗಲ್ನಲ್ಲಿ ದೋಂಡಿಯಾವಾಗ್ನನ್ನು ಕೊಲ್ತಾರೆ. ಹಾಗೆ ಸಾಮಾನ್ಯ ಶಕೆ 1819ರಲ್ಲಿ ಕೊಪ್ಪಳದಲ್ಲಿ ವೀರಪ್ಪ ಅನ್ನುವಂತಹ ಜಮೀನ್ದಾರ ಏನು ಮಾಡ್ತಾರೆ, ನಿಜಾಮನ ವಿರುದ್ಧ ದಂಗೆ ಏಳ್ತಾರೆ. ಆದರೆ ಬ್ರಿಟಿಷರು ಇವನನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾಗ್ತಾರೆ. ನಂತರ ಬರೋದು ಸಾಮಾನ್ಯ ಶಕೆ 1824ರಲ್ಲಿ ಇಬ್ಬರು ಬರ್ತಾರೆ. ದಿವಾಕರ್ ದೀಕ್ಷಿತ್ ಮತ್ತು ಬಾಲಾಜಿ ದೇಶಪಾಂಡೆ ಅನ್ನುವಂಥವರು ವಿಜಯಪುರ ಜಿಲ್ಲೆಯ ಸಿಂದಗಿಯವರು. ಇವರು ಕಂದಾಯವನ್ನು ತಾವೇ ಸಂಗ್ರಹ ಮಾಡ್ತಾರೆ. ಇದರಿಂದ ಸಿಟ್ಟಾದಂತಹ ಬ್ರಿಟಿಷರು ಏನು ಮಾಡ್ತಾರೆ, ಇವರನ್ನು ಸೆರೆಮನೆಗೆ ತಳ್ತಾರೆ. ನಂತರ ಬಂದಂಥವರು ಸಾಮಾನ್ಯ ಶಕೆ 1824ರಿಂದ 1830 ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿ ಮತ್ತು ಅವರ ನಿಷ್ಠಾವಂತ ಸೇವಕನಾದಂತಹ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ದಂಗೆ ಏಳ್ತಾರೆ. ಪ್ರಥಮ ಯುದ್ಧದಲ್ಲಿ ಅವರು ಜಯವನ್ನು ಗಳಿಸ್ತಾರೆ. ಎರಡನೇ ಯುದ್ಧದಲ್ಲಿ ಮೋಸದಿಂದ ತಮ್ಮವರಿಂದಲೇ ಆದಂತಹ ಮೋಸದಿಂದ ರಾಣಿ ಚೆನ್ನಮ್ಮಾಜಿ ಸೋತು ವೀರಸರ್ಗವನ್ನು ಕಾಣ್ತಾರೆ. ಇವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಈ ಸಾಮ್ರಾಜ್ಯವನ್ನು ಆಳ್ತಿರ್ತಾರೆ. ಇದು ಸಣ್ಣ ಸಣ್ಣ ದಂಗೆಗಳು, ಬ್ರಿಟಿಷರ ವಿರುದ್ಧ ನಡೆದಂತಹ ಆರಂಭಿಕ ಪ್ರತಿಭಟನೆಗಳು. ಈ ಎಲ್ಲವುಗಳ ಜೊತೆಗೆ ಬಾದಾಮಿ, ಬಿದನೂರು, ಕೊಡಗು ಮುಂತಾದ ಕಡೆ ದಂಗೆಗಳು ಏಳ್ತವೆ. ಆದರೆ ಬ್ರಿಟಿಷರು ಸುಲಭವಾಗಿ ಭಾರತೀಯರ ಪ್ರತಿಭಟನೆಗಳನ್ನು ನಿಯಂತ್ರಿಸಿ ತಮ್ಮ ಸ್ಥಾನವನ್ನು ಬಲಪಡಿಸ್ಕೊಳ್ತಾರೆ. ಇಲ್ಲಿ ನಡೆದ ಭಾರತದ ಸ್ವಾತಂತ್ರ್ಯ ಪ್ರತಿಭಟನೆಗಳು ಸಶಸ್ತ್ರ ಬಂಡಾಯ ಅಂದರೆ ಶಸ್ತ್ರಗಳನ್ನು ಉಪಯೋಗಿಸಿ ನಡೆದಂತಹ ಬಂಡಾಯಗಳು ಅಂತ ಗುರುತಿಸಲ್ಪಡ್ತವೆ. ಇಂತಹ ಅನೇಕ ಪ್ರತಿಭಟನೆಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯನ್ನು ಹಾಡ್ತವೆ. ಮುಂದೆ ಬರೋದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆಧುನಿಕ ಭಾರತದ ಇತಿಹಾಸದಲ್ಲಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಮಾನ್ಯ ಶಕೆ 1857 ಈ ವರ್ಷ ಒಂದು ಐತಿಹಾಸಿಕ ಮೈಲಿಗಲ್ಲು. ಯಾಕಂದರೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಎದ್ದಂತಹ ಮೊದಲ ಯುದ್ಧ ಇದು, ಮೊದಲ ಪ್ರತಿಭಟನೆ ಇದು. ಬ್ರಿಟಿಷರು ಸಾಮಾನ್ಯ ಶಕೆ 1857ರ ಐತಿಹಾಸಿಕ ಘಟನೆಯನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಬ್ರಿಟಿಷರ ಪ್ರಕಾರ ಇದು ಬರೀ ಸಿಪಾಯಿ ದಂಗೆ. ಬಟ್ ಭಾರತೀಯರ ಪ್ರಕಾರ, ಭಾರತೀಯ ರಾಷ್ಟ್ರೀಯವಾದಿಗಳು, ಭಾರತೀಯ ಇತಿಹಾಸಕಾರರು ಈ ಪ್ರತಿಭಟನೆಯನ್ನು ಸಾಮಾನ್ಯ ಶಕೆ 1857ರಲ್ಲಿ ಭಾರತದ ಸೈನಿಕರು ಅಥವಾ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಪ್ರಥಮ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದು ವಿಜಯೋತ್ಸವವನ್ನು ಆಚರಿಸ್ತಾರೆ. ಇನ್ನು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದ್ದಂತಹ ಕಾರಣಗಳು, ಬ್ರಿಟಿಷರು ದೀರ್ಘಾವಧಿಯ ಆಡಳಿತವನ್ನು ಭಾರತದಲ್ಲಿ ಮಾಡ್ತಾರೆ. ಶತಮಾನಗಳ ಕಾಲ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಂತಹ ಇವರು ಸಾಮ್ರಾಜ್ಯಶಾಹಿ ಧೋರಣೆಯ ಮೂಲಕ ನಮ್ಮ ಸಾಮ್ರಾಜ್ಯವನ್ನು ವಶ ಮಾಡಿಕೊಂಡು ಆಳ್ತಾರೆ. ಇದರಿಂದ ಏನಾಗುತ್ತೆ, ಭಾರತದ ಆರ್ಥಿಕ ವ್ಯವಸ್ಥೆ ದುರ್ಬಲ ಆಗುತ್ತೆ. ಇದಕ್ಕೆ ಕಾರಣ ಅಂದರೆ ಸಂಪತ್ತಿನ ಹೊರಹರಿವು. ಅವರು ಭಾರತವನ್ನು ದೋಚುತ್ತಲೇ ಬಂದರು, ಜನತೆಗೆ ತೀವ್ರ ಸಂಕಷ್ಟಗಳನ್ನು ಕೊಡ್ತಾನೆ ಬಂದರು. ರೈತರಿಗೆ ತೆರಿಗೆಗಳನ್ನು ಹೇರ್ತಾ ಬಂದರು, ರೈತರು ಇದರಿಂದ ದಂಗಾಗಿದ್ದರು. ಕರಕುಶಲ ಕೈಗಾರಿಕೆಗಳು ನಾಶ ಆದವು. ಪಾರಂಪರಾಗತವಾಗಿ ಬಂದಂತಹ ವೃತ್ತಿಗಳು ಸಹ ಇವರ ವಾಣಿಜ್ಯೀಕರಣದಿಂದಾಗಿ ಶಕ್ತಿಯನ್ನು ಕಳೆದುಕೊಂಡು ಜನರು ಬೀದಿ ಪಾಲಾಗ್ತಾರೆ. ರಾಜಕೀಯ ಈ ಕಾರಣಗಳನ್ನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವಂತಹ ಕಾರಣಗಳನ್ನು ರಾಜಕೀಯ ಕಾರಣ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳು ಅಂತ ವಿಂಗಡಣೆಯನ್ನು ಮಾಡ್ತಾರೆ. ಇವುಗಳನ್ನು ಒಂದೊಂದಾಗಿ ಈಗ ನೋಡೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಏನು ಅಂದರೆ, ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ನಿಮಗೆಲ್ಲ ಗೊತ್ತು. ಬ್ರಿಟಿಷರ ಸೈನಿಕ ತುಕಡಿಯನ್ನು
ಭಾರತೀಯ ರಾಜರುಗಳು ಅಥವಾ ರಾಜ್ಯಗಳ ಸಂರಕ್ಷಣೆಗಾಗಿ ಇಟ್ಕೊಳ್ಬೇಕಾಗ್ತಿತ್ತು. ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅವರಿಗೆ ಹೆಚ್ಚಾದ ವೇತನವನ್ನು ನೀಡಬೇಕಾಗ್ತಿತ್ತು. ಇದು ಭಾರತೀಯ ರಾಜರಿಗೆ ಹೊರೆಯಾಯಿತು. ನೆಕ್ಸ್ಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಏನಂದರೆ, ಭಾರತೀಯ ರಾಜರುಗಳಿಗೆ ಮಕ್ಕಳಿಲ್ಲ ಅಂದರೆ ಆ ಸಾಮ್ರಾಜ್ಯವು ಬ್ರಿಟಿಷರ ವಶ ಆಗ್ತಿತ್ತು. ಇದರಿಂದಾಗಿ ಏನಾಯಿತು, ಅನೇಕ ಅರಸರು, ನವಾಬರು ಪದಚ್ಯುತಿಗೊಳ್ತಾರೆ. ಅವುಗಳಲ್ಲಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಅವಧ್ ಈ ಪ್ರದೇಶಗಳು ಡಾಲ್ಹೌಸಿಯ ನೀತಿಗೆ ಬಲಿಯಾದಂತಹ ರಾಜ್ಯಗಳು. ಇದರಿಂದ ನವಾಬರ ಪದಚ್ಯುತಿ ಆಗುತ್ತೆ, ರಾಜರ ವಿಶ್ರಾಂತಿ ವೇತನವನ್ನು ಕೂಡ ತಡೆ ಹಿಡಿಯಲಾಗುತ್ತೆ ಮತ್ತು ರಾಜರ ಬಿರುದುಗಳು ರದ್ದಾಗ್ತವೆ. ಇದರಿಂದ ಸಿಟ್ಟಾದಂತಹ ಭಾರತೀಯ ರಾಜರುಗಳಿಗೆ ಒಂದು ಪ್ರೇರಣೆ ಬೇಕಿತ್ತು. ಆ ಪ್ರೇರಣೆಯೇ ಮುಂದೆ ಬರುತ್ತೆ. ಇನ್ನು ಆಡಳಿತಾತ್ಮಕ ಕಾರಣಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರುವಂತಹ ಆಡಳಿತಾತ್ಮಕ ಕಾರಣಗಳು. ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮಾತ್ರ ಮೀಸಲಿಡ್ತಿದ್ರು. ಬ್ರಿಟಿಷರ ನಾಗರಿಕರಿಗೆ ಮಾತ್ರ ಭಾರತದ ಉನ್ನತ ಹುದ್ದೆಗಳು ಇರ್ತಿದ್ವು. ಇಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು. ಆಡಳಿತದಲ್ಲಿ ಮಧ್ಯವರ್ತಿಗಳ ಹಾವಳಿ ಇತ್ತು. ಕಾನೂನಿನ ಆಳ್ವಿಕೆಯು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಕುಸಿತಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದು ಕಾರಣ ಏನಂದರೆ, ಪರ್ಷಿಯನ್ ಬದಲಾಗಿ ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಆಯಿತು. ಇದರಿಂದ ಭಾರತೀಯ ಜನತೆಗೆ ಮತ್ತು ಭಾರತೀಯ ಆಳುವ ವರ್ಗಕ್ಕೆ ಇದು ಸರಿಯಾಗಲಿಲ್ಲ. ಇಂಗ್ಲಿಷ್ ಬಂದಿದ್ದರಿಂದ ಸರಿಯಾಗಲಿಲ್ಲ. ಇವು ಆಡಳಿತಾತ್ಮಕ ಕಾರಣಗಳು. ನೆಕ್ಸ್ಟ್ ಬರೋದು ಆರ್ಥಿಕ ಕಾರಣ. ಇದು ಪ್ರಬಲವಾದ ಕಾರಣ ಆಯಿತು. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಆರ್ಥಿಕ ಸಂಪತ್ತನ್ನು ದೋಚೋದಕ್ಕೆ ಏನು ಮಾಡಿದ್ರು, ರಾಜಕೀಯ ಅಧಿಕಾರವನ್ನು ಬಳಸ್ಕೋತಾರೆ. ಮತ್ತೇನು ಮಾಡ್ತಾರೆ, ಬ್ರಿಟಿಷರು ವ್ಯಾಪಾರ ಹಿತಾಸಕ್ತಿಯಿಂದಾಗಿ, ಅವರ ವಾಣಿಜ್ಯೀಕರಣದಿಂದಾಗಿ ಭಾರತೀಯ ಗುಡಿ ಕೈಗಾರಿಕೆಗಳು ಮತ್ತು ಸ್ಥಳೀಯ ಕೈಗಾರಿಕೆಗಳು ನಾಶ ಹೊಂದ್ತಾ ಬರ್ತವೆ. ಇನ್ನೊಂದು ಭೂಕಂದಾಯ ನೀತಿ. ಅವರು ಶೋಷಣೆಯ ಮೂಲಕ ತೆರಿಗೆಗಳನ್ನು ತಗೊಳ್ತಿರ್ತಾರೆ. ರೈತರಿಂದ ತೆರಿಗೆಗಳನ್ನು ತಗೊಳ್ತಿರ್ತಾರೆ. ಅಪಾರವಾದ ಭೂಕಂದಾಯ ಅವರಿಗೆ ಹೇರ್ತಿರ್ತಾರೆ. ಇನ್ನು ಸಂಪತ್ತಿನ ಹೊರಹರಿವು, ದೊಡ್ಡ ಪ್ರಮಾಣದ ಸಂಪತ್ತಿನ ಹೊರಹರಿವು ಬ್ರಿಟಿಷರಿಂದ ಸೃಷ್ಟಿಯಾಯಿತು. ಅವರು ಇಡೀ ಭಾರತದ ಸಂಪತ್ತನ್ನೇ ದೋಚ್ತಾ ಹೋದರು. ನಂತರ ಏನಾಯಿತು, ಇದೇ ಕಾಲದಲ್ಲಿ ತೀವ್ರ ಬರಗಾಲದಿಂದ ಲಕ್ಷಾಂತರ ಜನರು ಬಲಿಯಾಗ್ತಾರೆ. ಇವೇ ಮುಂತಾದ ಅಂಶಗಳು ಭಾರತದ ಬಡತನಕ್ಕೆ ಕಾರಣ ಆದವು. ಇನ್ನು ನೆಕ್ಸ್ಟ್ ಬರೋದು ಸಾಮಾಜಿಕ ಮತ್ತು ಆರ್ಥಿಕ ಕಾರಣ. ಬ್ರಿಟಿಷರು ಭಾರತೀಯರನ್ನು ಅತಿ ಕನಿಷ್ಠವಾಗಿ ಕಾಣ್ತಾ ಇದ್ರು. ಬ್ರಿಟಿಷರು ಭಾರತೀಯರನ್ನು ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧವಿಲ್ಲದ ಅನಾಗರಿಕರು ಅಂತ ಕರಿತಿದ್ರು. ಅವರನ್ನು, ನಮ್ಮನ್ನು ಹಂದಿ ಕರಿ ಮನುಷ್ಯರು ಅಂತ ಸಂಬೋಧನೆ ಮಾಡ್ತಿದ್ರು. ಎಷ್ಟು ಸಿಟ್ಟಾಗಬೇಡ ಭಾರತೀಯರಿಗೆ. ಯುರೋಪಿಯನ್ನರ ಮೇಲುಸ್ತುವಾರಿಯಲ್ಲಿದ್ದಂತಹ ಹೋಟೆಲ್ಗಳು, ಕ್ಲಬ್ಗಳಿಗೆ ಭಾರತೀಯರಿಗೆ ಪ್ರವೇಶ ಇರಲಿಲ್ಲ. ಅವರು ಒಂದು ನಾಮಫಲಕವನ್ನು ಡೋರ್ಗೆ ಹಾಕ್ತಿದ್ರು. ಏನಂತ, ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಅನ್ನುವಂಥ ನಾಮಫಲಕವನ್ನು ಹೋಟೆಲ್ಗಳು ಅಥವಾ ಕ್ಲಬ್ಗಳ ಡೋರ್ಗೆ ಹಾಕ್ತಿದ್ರು. ಸ್ವಾಭಿಮಾನಿಗಳಾದಂತಹ ನಮ್ಮ ಭಾರತೀಯರು ಅಲ್ಲಿಗೆ ಹೋಗಬೇಕಾಗಿರಲಿಲ್ಲ ಮತ್ತು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶದ ಅಣ್ಣನೇ ತಿನ್ಕೊಂಡು ನಮಗೆ ನಾಯಿಗಳು, ಹಂದಿಗಳು, ಕರಿ ಮನುಷ್ಯರು ಅಂತ ಸಂಬೋಧನೆ ಮಾಡೋದನ್ನು ಭಾರತೀಯರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೊಂದು ಕಾರಣ ಏನು ಅಂದರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಹಸ್ತಕ್ಷೇಪ. ಸತಿ ಪದ್ಧತಿ, ಬಾಲ್ಯ ವಿವಾಹ, ವಿಧವಾ ಪುನರ್ವಿವಾಹ ಇವುಗಳಿಗೆಲ್ಲ ಪ್ರೋತ್ಸಾಹ ಭಾರತೀಯರು ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಅಂತ ಭಾವಿಸ್ತಾರೆ. ಆದ್ದರಿಂದ ಇನ್ನೊಂದು ಕಾರಣ ಬರುತ್ತೆ, ರೈಲ್ವೆ ಆಗಮನ ಆದಮೇಲೆ ಎಲ್ಲ ವರ್ಗದವರಿಗೂ ರೈಲ್ವೆಯಲ್ಲಿ ಪ್ರಯಾಣಿಸುವ ಹಕ್ಕನ್ನು ನೀಡಿದ್ರಿಂದ ಇದು ಮೇಲ್ವರ್ಗದವರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ಎಲ್ಲ ಕಾರಣಗಳು ಬರೋದು ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳ ಅಡಿಯಲ್ಲಿ. ಇನ್ನು ಸೈನಿಕ ಕಾರಣಗಳು ಏನೇನು?
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನೇನು ಅಂತ. ಅವುಗಳಲ್ಲಿ ಸೈನಿಕ ಕಾರಣ ಏನು? ಭಾರತೀಯ ಸೈನಿಕರಲ್ಲಿ ಅನೇಕ ಅಸಂತೃಪ್ತ ಸೈನಿಕರಿದ್ದರು. ಯಾಕಂದರೆ ಅವರಿಗೆ ಬಡ್ತಿ ಇರಲಿಲ್ಲ, ಜಾಸ್ತಿಯಾದ ವೇತನ ಇರಲಿಲ್ಲ, ಹಲವಾರು ಅವರು ಧರಿಸುತ್ತಿದ್ದಂತಹ ಪಾರಂಪರಿಕವಾಗಿ ಬಳಸುತ್ತಿದ್ದಂತಹ ಧಾರ್ಮಿಕ ಚಿಹ್ನೆ ಪೇಟೆಗಳನ್ನು ಧರಿಸಬಾರ್ದು ಅಂತ ನಿಷಿದ್ಧ ಮಾಡಿದ್ರು ಮತ್ತು ಕಡಿಮೆ ವೇತನವನ್ನು ಕೊಡ್ತಿದ್ರು. ಮುಂಬಡ್ತಿಯೂ ಕೂಡ ಇರಲಿಲ್ಲ. ಲಾರ್ಡ್ ಕ್ಯಾನಿಂಗ್ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ, ಸಾಮಾನ್ಯ ಸೇನಾ ಸೇವಾ ಕಾಯ್ದೆ. ಇದರ ಅಡಿಯಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ ಭಾರತೀಯ ಸೈನಿಕರನ್ನು ಕಾರ್ಯನಿಮಿತ್ತ ಹೆಚ್ಚುವರಿ ವೇತನವನ್ನು ನೀಡದೆ ಅತ್ಯಂತ ದೂರ ಪ್ರದೇಶಗಳಿಗೆ ನಿಯೋಜನೆ ಮಾಡಲಾಗ್ತಾ ಇತ್ತು. ಇದು ಸಾಮಾನ್ಯ ಸೇನಾ ಸೇವಾ ಕಾಯ್ದೆ. ಇದನ್ನು ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್. ಈ ಕಾಯ್ದೆಯನ್ನು ಭಾರತೀಯ ಸೈನಿಕರಿಗೆ ಅರಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲ ಸೈನಿಕರು ಬ್ರಿಟಿಷ್ ಆದೇಶದಂತೆ ಎಲ್ಲೆಂದರಲ್ಲಿ ನಿಮಿತ್ತ ತೆರಳಬೇಕಾಗಿದ್ದರಿಂದ ಭಾರತೀಯ ಸೈನಿಕರಲ್ಲಿ ಅಸಹನೆ ಉಂಟಾಯಿತು. ಇದು ಸೈನಿಕ ಕಾರಣ. ಇನ್ನು ತಕ್ಷಣದ ಕಾರಣ, ಅಲ್ಲಿ ಹೋರಾಟ ಮಾಡೋದಕ್ಕೆ ತಕ್ಷಣದ ಕಾರಣ ಏನಾಗಿತ್ತು ಅಂದರೆ ಈಗಾಗಲೇ ಜನರು ಬೆಂದು ಹೋಗಿದ್ರು. ಭಾರತೀಯ ಸೈನಿಕರು ಬೆಂದು ಹೋಗಿದ್ರು. ಬ್ರಿಟಿಷರ ಸಾಮ್ರಾಜ್ಯಶಾಹಿ ಧೋರಣೆಯಿಂದ ಅವರು ಬೇಸತ್ತಿದ್ರು. ಆದ್ದರಿಂದ ಅವರಲ್ಲಿ ಕಿಚ್ಚು ಎಬ್ಸೋದಕ್ಕೆ ಒಂದೇ ಒಂದು ಕಿಡಿ ಸಾಕಾಗಿತ್ತು. ಆದ್ದರಿಂದ ಸಾಮಾನ್ಯ ಶಕೆ 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕು, ಎನ್ಫೀಲ್ಡ್ ರೈಫಲ್ ಅನ್ನುವಂತಹ ಬಂದೂಕನ್ನು ಸೇನೆಯಲ್ಲಿ ಬಳಸ್ಕೊಳ್ಬೇಕು ಅಂತ ಬ್ರಿಟಿಷರು ತಯಾರಿ ನಡೆಸಿದ್ರು. ಅದರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಎನ್ಫೀಲ್ಡ್ ಬಂದೂಕುಗಳನ್ನು ತೋಟಾಗಳಿಗೆ, ಕಾರ್ಟ್ರಿಡ್ಜ್ಗಳಿಗೆ ತುಂಬುವ ಮುನ್ನ ಅದಕ್ಕೆ ಹೊದಿಸಿದಂತಹ ಕಾಗದವನ್ನು ಹಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು. ಇದು ವಿಷ ಅಲ್ಲ. ವಿಷ ಇರೋದು ಆ ಕಾಗದಕ್ಕೆ ಹಂದಿ ಅಥವಾ ಗೋವಿನ ಕೊಬ್ಬು ಬಳಸಲಾಗಿದೆ ಅಂತ ಸೈನಿಕರು ಅರಿತುಕೊಂಡಿದ್ರು. ಇದು ಕಾಳ್ಗಿಚ್ಚಿನಂತೆ ಎಲ್ಲ ಕಡೆ ಹಬ್ಬಿತ್ತು. ಸೈನಿಕರು ಮುಸ್ಲಿಂ ಮತ್ತು ಹಿಂದೂ ಸಿಪಾಯಿಗಳು, ಸೈನಿಕರಲ್ಲಿ ಮುಸ್ಲಿಮರಿದ್ದರು, ಹಿಂದೂಗಳಿದ್ದರು. ಇವರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಯಿತು. ಹೇಗೆ ಹಂದಿ ಗೋವಿನ ಕೊಬ್ಬಿರುವಂತಹ ಕಾಗದವನ್ನು ಹೇಗೆ ಹಲ್ಲಿನಿಂದ ಕಚ್ಚಿ ತೆಗೆಯೋದು ಅನ್ನುವಂತಹ ಭಾವನೆ ಸೈನಿಕರಲ್ಲಿ ಮೂಡಿತ್ತು. ಇದು ತಕ್ಷಣದ ಕಾರಣ. ಅಲ್ಲಿಗೆ ದಂಗೆ ಶುರುವಾಯಿತು. ದಂಗೆಯ ಗತಿ ಹೇಗಿತ್ತು? ಮೀರತ್ನಲ್ಲಿ ದಂಗೆಯು ಸಾಮಾನ್ಯ ಶಕೆ 1857 ಮೇ 10ರಂದು ಶುರುವಾಗುತ್ತೆ. ನಂತರ ಉತ್ತರ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಇದು ತೀವ್ರವಾಗುತ್ತೆ. ಇದಕ್ಕಿಂತ ಮುಂಚೆ ಮೀರತ್ನಲ್ಲಿ ಆಗೋಕ್ಕಿಂತ ಮುಂಚೆ ಬಂಗಾಳದ ಬ್ಯಾರಕ್ಪುರದಲ್ಲಿ ಸೈನಿಕರಾದಂತಹ ಮಂಗಲ್ ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸೋದಕ್ಕೆ ತಿರಸ್ಕರಿಸಿ ಅಲ್ಲೇ ಇದ್ದಂತಹ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಲ್ತಾರೆ. ನಂತರ ಮಂಗಲ್ ಪಾಂಡೆಯನ್ನು ಕೊಲ್ಲಲಾಗತ್ತೆ. ಅಲ್ಲಿಂದ ಪ್ರೇರಣೆ ಪಡೆದಂತಹ ಸೈನಿಕರು ಕಂಡಲ್ಲಿ ಯುರೋಪಿಯನ್ ಸೈನಿಕರನ್ನು ಸಾಯಿಸ್ತಾ ದಿಲ್ಲಿಗೆ ಹೋಗಿ ಏನು ಮಾಡ್ತಾರೆ, ವಯೋವೃದ್ಧ ಆದಂತಹ ದುರ್ಬಲ ಮೊಘಲ್ ದೊರೆಯಾದಂತಹ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಅಲ್ಲಿಗೆ ಶುರುವಾಗುತ್ತೆ ದಂಗೆ ಹೇಳ್ತಾನೆ ಹೋಗ್ತಾರೆ. ಇಲ್ಲಿ ಕ್ರಾಂತಿಯ ಪ್ರಮುಖ ಕೇಂದ್ರಗಳು ಯಾವ್ಯಾವು ಅಂತಂದರೆ ದಿಲ್ಲಿ, ಕಾನ್ಪುರ್, ಲಕ್ನೋ, ಬರೇಲಿ, ಝಾನ್ಸಿ ಇವೆಲ್ಲವುಗಳು ಕೂಡ, ಬಿಹಾರದ ಆರಾ ಕೂಡ ಕ್ರಾಂತಿಯ ಪ್ರಮುಖ ಕೇಂದ್ರ ಆಯಿತು. ದಿಲ್ಲಿಯಲ್ಲಿ ಸೇನಾಪತಿ ಬಲ್ತ್ ಖಾನ್, ಕಾನ್ಪುರದಲ್ಲಿ ನಾನಾ ಸಾಹೇಬ್ ತ್ಯಾತ್ಯಾ ಟೋಪೆ, ಲಕ್ನೋದಲ್ಲಿ ಬೇಗಂ ಹಜ್ರತ್ ಮಹಲ್, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಮತ್ತು ಬಿಹಾರದಲ್ಲಿ ಕುಂವರ್ ಸಿಂಗ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೀತವೆ. ಬ್ರಿಟಿಷರು ದಂಗೆಯನ್ನು ಒಂದೊಂದಾಗಿ ದಮನ ಮಾಡ್ತಾ ಬರ್ತಾರೆ. ಬಂಡಾಯ ಉತ್ತರ ಭಾರತಕ್ಕಷ್ಟೇ ಸೀಮಿತ ಆಗಿರಲಿಲ್ಲ, ಅದು ದಕ್ಷಿಣ ಭಾರತ ಅಥವಾ ಕರ್ನಾಟಕದಲ್ಲೂ ಕೂಡ ಮುಂದುವರಿತು. ಮುಂಡರಗಿ ಭೀಮರಾವ್, ಹಲಗ್ಲಿ ಬೇಡರು, ಸುರಪುರದ 4ನೇ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ ಹಲವಾರು ನಾಯಕರು ಇದರಲ್ಲಿ ಭಾಗವಹಿಸಿದ್ರು. ಉತ್ತರ ಮತ್ತು ದಕ್ಷಿಣ ಭಾರತದ ಎಲ್ಲೆಡೆ ಬಂಡಾಯ ವ್ಯಾಪಕವಾಗಿ ನಡೆದರೂ ಕೂಡ ಏನಾಯಿತು, ಸ್ವಲ್ಪ ಸಮಯದಲ್ಲಿ ಬ್ರಿಟಿಷರು ದಂಗೆಯನ್ನು ದಮನ ಮಾಡಿದ್ರು. ಬ್ರಿಟಿಷರು ಮತ್ತೆ ಭಾರತವನ್ನು ಕಂಟ್ರೋಲ್ಗೆ ತಗೊಂಡು ಬಂದರು.
ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಫಲಿತಾಂಶಗಳು ಏನೇನಾದವು ಅಂತ. ಹೋರಾಟ ವಿಫಲ ಆಯಿತು, ಆದರೆ ಅದು ದೀರ್ಘಕಾಲದ ಪರಿಣಾಮವನ್ನು ಉಂಟು ಮಾಡಿತು. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಳ್ಳುತ್ತೆ. ಏನಾಗುತ್ತೆ, ಸಾಮಾನ್ಯ ಶಕೆ 1858ರಲ್ಲಿ ರಾಣಿ ವಿಕ್ಟೋರಿಯಾ ಭಾರತದ ಅಧಿಕಾರವನ್ನು ತಮ್ಮ ಕೈಯಲ್ಲಿ ತಗೋತಾರೆ. ಒಂದು ಘೋಷಣೆಯನ್ನು ಹೊರಡಿಸ್ತಾರೆ, ಭಾರತೀಯ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಬ್ರಿಟಿಷರು ಯಾವುದೇ ಕಾರಣಕ್ಕೂ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಮಾಡ್ತಾರೆ. ಇನ್ನು ಆಧುನಿಕ ರಾಷ್ಟ್ರೀಯತೆಯ ಚಳುವಳಿಗೆ ಈ ಹೋರಾಟ ನಾಂದಿಯಾಗುತ್ತೆ. ಇನ್ನು 1857ರ ದಂಗೆಯ ಸ್ವರೂಪ ಹೇಗಿತ್ತು? ಬ್ರಿಟಿಷ್ ಇತಿಹಾಸಕಾರರು ಅಥವಾ 1857ರ ಮಹಾದಂಗೆಯನ್ನು ಬ್ರಿಟಿಷರು ಹೇಗೆ ಕರೆದ್ರು, ಭಾರತೀಯರು ಇದನ್ನು ಹೇಗೆ ಕನ್ಸಿಡರ್ ಮಾಡಿದ್ರು ಅಂದರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಬರೀ ಸಿಪಾಯಿ ದಂಗೆ ಅಂತ ಕರೆದ್ರು. ಅವರಿಗೆ ಇದು ಸಾಮಾನ್ಯ ಆಗಿತ್ತು. ಬಟ್ ಭಾರತೀಯ ಇತಿಹಾಸಕಾರರು ಅಥವಾ ರಾಷ್ಟ್ರೀಯವಾದಿಗಳು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಈ ಹೋರಾಟವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧ ಅಂತ ಕರೆದವರಲ್ಲಿ ಮೊದಲಿಗರು ವಿನಾಯಕ್ ದಾಮೋದರ್ ಸಾವರ್ಕರ್ ಅನ್ನುವಂಥವ್ರು. ಇದನ್ನು ಪಟ್ಟಾಭಿ ಸೀತಾರಾಮಯ್ಯ ಅವರು ಕೂಡ ಇದನ್ನು ಮೊದಲ ಸ್ವಾತಂತ್ರ್ಯ ಸಮರ ಅಂತ ಸಾರ್ತಾರೆ. ಇದು ದೇಶದ ಬಹುತೇಕ ಜನಸಮುದಾಯಗಳು ಒಂದಾಗಿ ನಡೆಸಿದಂಥ ಹೋರಾಟ ಆಗಿತ್ತು. ಸಾಮಾನ್ಯ ಶಕೆ 1857ರ ಹೋರಾಟ ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಜ್ಞೆಯನ್ನು ಸೃಷ್ಟಿ ಮಾಡುತ್ತೆ. ಇದರ ಫಲ ಏನಾಗುತ್ತೆ, ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳು ವಿವಿಧ ರೂಪಗಳಲ್ಲಿ ಹುಟ್ಟಿ ಬೆಳೀತಾ ಹೋಗ್ತವೆ. ಇದು ಮುಂದೆ ಸ್ವಾತಂತ್ರ್ಯ ಚಳುವಳಿಗೆ ಕಾರಣ ಆಗುತ್ತೆ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತ್ವಿ? ಆರಂಭಿಕ ಹೋರಾಟಗಳನ್ನು ಕಲಿತ್ವಿ. ಭಾರತದಾದ್ಯಂತ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ನಡೆದಂತಹ ದಂಗೆಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆ ಸಂಗ್ರಾಮಕ್ಕೆ ನಾಂದಿ ಹಾಡಿದ ಕಾರಣಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂತಹ ನಾಯಕರು, ಆ ಹೋರಾಟದ ಫಲಿತಾಂಶ, ಆ ದಂಗೆಯನ್ನು ಭಾರತವು ಎಷ್ಟು ಸೀರಿಯಸ್ ಆಗಿ ತಗೊಂಡಿತ್ತು ಅನ್ನುವಂತಹ ಅಂಶಗಳನ್ನು ನಾವು ಈ ಪಾಠದಿಂದ ಕಲಿತ್ವಿ. ನಿಮಗೆ ಈ ಪಾಠ ಅರ್ಥ ಆಗಿದ್ದರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಾವಧಿ 1800, 1824, 1857, 1909. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಎರಡನೇದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೆಂದು ಮೊದಲು ಕರೆದವರು ಯಾರು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಿಪಾಯಿ ದಂಗೆ, ಬ್ರಿಟಿಷರು ಕರೆದಂತಹ ಸಿಪಾಯಿ ದಂಗೆಯನ್ನು ಭಾರತದ ಮೊದಲಿಗರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಅವರು ಯಾರು? ಪಟ್ಟಾಭಿ ಸೀತಾರಾಮಯ್ಯ, ವಿನಾಯಕ್ ದಾಮೋದರ್ ಸಾವರ್ಕರ್, ಮಂಗಲ್ ಪಾಂಡೆ, ಬಾಲಾಜಿ ದೇಶಪಾಂಡೆ. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.